ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪ ಎದುರಿಸ್ತಾ ಇರುವ ದರ್ಶನ್ ಸದ್ಯ ಜೈಲಿನಿಂದ ಬಿಡುಗಡೆಯಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸಾಲದಕ್ಕೆ ಜೈಲೂಟವೇ ಫಿಕ್ಸ್ ಎಂಬಂತೆ ಎಲ್ಲ ಕಡೆಯಿಂದಲೂ ಕೂಡ ಮಾಹಿತಿ ಹರಿದು ಬರ್ತಿದ್ದು, ಈ ಮಧ್ಯೆ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ದೆ, ಅವರಿಗೆ ಧ್ಯಾನ ಮಾಡೋದನ್ನ ಹೇಳಿಕೊಟ್ಟಿದ್ದೆ ನಾನು, ಜೊತೆಗೆ ಜೈಲೂಟವನ್ನ ಯಾರು ತಿಂತಾರೆ ನಾಯಿ ಕೂಡ ಮೂಸೋದಿಲ್ಲ ಅಂತ ಹೇಳ್ತಾ ಇದೀಗ ಮಾಜಿ ಖೈದಿ ಸಿದ್ಧಾರೂಢ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಹೊರಬಂದಿದ್ದ ಮಾಜಿ ಖೈದಿ ಸಿದ್ಧಾರೂಢ ಕೊಟ್ಟಂತಹ ಹೇಳಿಕೆಯಾದ್ರೂ ಏನು, ಆತನಿಗೆ ಬಂದಿರತಕ್ಕಂಥ ಸಂಕಷ್ಟ ಆದ್ರೂ ಏನು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ಸನ್ನಡತೆ ಆಧಾರದ ಮೇಲೆ ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ನಂತರ ಜೈಲು ಶಿಕ್ಷೆಯನ್ನ ಪೂರ್ತಿಗೊಳಿಸಿ ಸನ್ನಡತೆಯ ಆಧಾರದ ಮೇಲೆ ಹೊರಬಂದಿದ್ದ ಸಿದ್ಧಾರೂಢ ನಟ ದರ್ಶನ್ ವಿಚಾರದಲ್ಲಿ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಓಡಾಡಿಕೊಂಡಿದ್ದಾನೆ. ಇದೀಗ ಇದೇ ಆತನಿಗೆ ಮುಳುವಾಗಿದ್ದು, ನಾನು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾಗಿದ್ದೆ, ಅವರಿಗೆ ಟೆನ್ಷನ್ ಕಮ್ಮಿ ಆಗಲಿ ಅಂತ ಹೇಳಿ ಧ್ಯಾನ ಮಾಡೋದನ್ನ ಹೇಳ್ಕೊಟ್ಟಿದ್ದೆ. ದರ್ಶನ್ ಅವರಿಗೆ VIP ಸೆಲ್ ಕೊಟ್ಟಿದ್ದಾರೆ, ಅಲ್ಲಿ TV ಕೂಡ ಇದೆ, ಜೈಲೂಟವನ್ನ ನಾಯಿ ಕೂಡ ತಿನ್ನೋದಿಲ್ಲ, ಹೀಗಿರ್ಬೇಕಾದ್ರೆ ದರ್ಶನ್ ಹೇಗೆ ತಿಂತಾರೆ ಅಂತ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟಿದ್ದ. ತಾನು ಸೆಲೆಬ್ರಿಟಿ ಆಗಬೇಕು, ತಾನು ವೈರಲ್ ಆಗಬೇಕು ಅಂತ ಇಲ್ಲಸಲ್ಲದ ಹೇಳಿಕೆಯನ್ನು ಕೊಟ್ಟು ಇದೀಗ ಸಂಕಷ್ಟಕ್ಕೆ ಗುರಿಯಾಗಿದ್ದಾನೆ. ಹೌದು, ಈತ ಕೊಟ್ಟ ಹೇಳಿಕೆಯಿಂದ ಜೈಲಧಿಕಾರಿಗಳು ಸಾಕಷ್ಟು ಇರುಸು ಮುರುಸನ್ನ ಅನುಭವಿಸಿದ್ರು. ಕಾರಾಗೃಹ ಅಧಿಕಾರಿಗಳಿಗೆ ಇದು ಸಂಕಷ್ಟ ತಂದ ಹಿನ್ನೆಲೆ ಕಾನೂನಿನ ಮುಖಾಂತರವೇ ಇದೀಗ ಸಿದ್ಧಾರೂಢನನ್ನ ಮತ್ತೆ ಬಂಧಿಸುವ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಸನ್ನಡತೆಯನ್ನು ಕ್ಯಾನ್ಸಲ್ ಮಾಡಿ ಜೈಲು ಅಧಿಕಾರಿಗಳು ಮತ್ತೆ ಆತನನ್ನ ಜೈಲಿಗೆ ಸೇರಿಸಲು ಸಜ್ಜಾಗಿದ್ದು, ಕಾರಾಗೃಹದ ಊಟವನ್ನ ನಾಯಿ ಕೂಡ ತಿನ್ನಲ್ಲ ಅಂತ ಜೈಲಿನ ವ್ಯವಸ್ಥೆಯ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದು, ಪ್ರಚಾರಕ್ಕೋಸ್ಕರ ದರ್ಶನ್ನ ಭೇಟಿಯಾಗಿದ್ದೆ ಅದು ಇದು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ತಿರುಗ್ತಿದ್ದವನಿಗೆ ಇದೀಗ ಪೊಲೀಸರು ಬಿಸಿ ಮುಟ್ಟಿಸಲು ರೆಡಿಯಾಗಿದ್ದು, ಗೃಹ ಇಲಾಖೆ ಕಾರಾಗೃಹ ಇಲಾಖೆಯಿಂದ ವರದಿ ಕೇಳಿದ್ದಾರೆ. ಇನ್ನು ಶೀಘ್ರದಲ್ಲೇ ಮತ್ತೆ ಸಿದ್ಧಾರೂಢನನ್ನ ಪೊಲೀಸರು ವಶಕ್ಕೆ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.